ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ತುಮಕೂರಿನಲ್ಲಿ ಪಾಗಲ್ ಪ್ರೇಮಿಯಿಂದ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ಲಾಸ್ಟ್ 3 ಕೇಸ್. ಇನ್ನು ತೀವ್ರಗೊಂಡ ತನಿಖೆ. ಕಳ್ಳಂಬೆಳ್ಳ ಪೊಲೀಸರಿಂದ ಬಾಂಬ್ ಬ್ಲಾಸ್ಟ್ ಕೇಸ್ ದಾಖಲಾಗಿದೆ. ಇಲ್ಲಿ ಸಿದ್ದಾಪುರ ಪೊಲೀಸರಿಂದ ಕಿಡ್ನಾಪ್ ಕೇಸ್ ಕೂಡ ದಾಖಲಾಗಿರುವಂತದ್ದು. ಕೇಸ್ಗಳು ದಾಖಲಾಗಿದ್ದಾವೆ. ತೀವ್ರಗೊಂಡ ತನಿಖೆ. ಇನ್ನು ಕಳ್ಳಂಬೆಳ್ಳ ಪೊಲೀಸರಿಂದ ಬಾಂಬ್ ಬ್ಲಾಸ್ಟ್ ಕೇಸ್ ದಾಖಲಾಗಿರುವಂತದ್ದು. ಸಿದ್ದಾಪುರ ಪೊಲೀಸರಿಂದ ಕಿಡ್ನಾಪ್ ಕೇಸ್ ದಾಖಲಾಗಿದೆ. ಅಂಕೋಲಾ ಪೊಲೀಸರಿಂದ ನಾಡ ಬಾಂಬ್ ಬಳಕೆ ಕೇಸ್ನಲ್ಲಿ ತನಿಖೆ ಈಗಾಗಲೇ ಶುರುವಾಗಿದೆ. ಇನ್ನು ಸದ್ಯ ಸ್ಫೋಟದ ಸ್ಥಳದಲ್ಲಿ ದೊರೆತ ಸ್ಯಾಂಪಲ್ FSLಗೆ ರವಾನೆ ಕೂಡ ಮಾಡಲಾಗಿದೆ. ಇನ್ನು ಒಂದು ಬಾಂಬ್ ಸ್ಫೋಟವಾಗಿದ್ರೆ ಮತ್ತೆರಡು ಬಾಂಬ್ ಪತ್ತೆ ಆಗಿದ್ದಾವೆ. 3 ಬಾಂಬ್ ಹಾಗೂ ಚಾಕು ಇಟ್ಕೊಂಡು ನಾಗೇಂದ್ರ ಬಂದಿದ್ದ. ಕಳೆದ 6 ತಿಂಗಳ ಹಿಂದೆ ನಾಡ ಬಾಂಬ್ ಪಡೆದಿರೋ ಬಗ್ಗೆ ಇಲ್ಲಿ ಮಾಹಿತಿ ಬೆಳಕಿಗೆ ಬಂದಿದೆ. ಮದುವೆ ಅಂತ ಆದ್ರೆ ಇವಳನ್ನೇ ಇಲ್ಲವಾದ್ರೆ ಮರ್ಡರ್ ಅಂತ ಫಿಕ್ಸ್ ಆಗಿದ್ದ. ತನ್ನ ಸ್ನೇಹಿತರ ಬಳಿ ಲವರ್ ರಮ್ಯಾಳ ಬಗ್ಗೆ ಹೇಳ್ಕೊಂಡಿದ್ದ ನಾಗೇಂದ್ರ. ಸದ್ಯ ನಾಗೇಂದ್ರನ ಸ್ನೇಹಿತರು ರಮ್ಯಾಳ ರೂಮ್ಮೇಟ್ಗಳ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಅಲ್ಲದೆ 2 ಕುಟುಂಬಸ್ಥರನ್ನ ಕರೆಸಿ ವಿಚಾರಣೆಯನ್ನ ನಡೆಸಲು ಈಗಾಗಲೇ ಪೊಲೀಸರು ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ತುಮಕೂರಿನಲ್ಲಿ ಪಾಗಲ್ ಪ್ರೇಮಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ಲಾಸ್ಟ್ 3 ಕೇಸ್ಗಳು ಈಗ ತೀವ್ರಗೊಂಡಿದೆ. ಇನ್ನು ತನಿಖೆಯನ್ನ ಕೂಡ ತೀವ್ರಗೊಳಿಸಿದ್ದಾರೆ. ಸ್ನೇಹಿತರ ಬಳಿ ಲವರ್ ರಮ್ಯಾಳ ಬಗ್ಗೆ ನಾಗೇಂದ್ರ ಹೇಳ್ಕೊಂಡಿದ್ದ. ಇನ್ನು ಮದುವೆ ಆದ್ರೆ ಆಕೆಯನ್ನೇ ಇಲ್ಲಾದ್ರೆ ಮರ್ಡರ್ ಮಾಡೋದು ಫಿಕ್ಸ್ ಅಂತ ಹೇಳ್ಕೊಂಡಿದ್ದ. ಇನ್ನು ಅಂಕೋಲಾ ಪೊಲೀಸರಿಂದ ನಾಡಬಾಂಬ್ ಬಳಕೆ ಕೇಸ್ನಲ್ಲಿ ಈಗಾಗಲೇ ತನಿಖೆ ಕೂಡ ಚುರುಕುಗೊಂಡಿರುವಂಥದ್ದು. ಇಲ್ಲಿ ಸ್ಫೋಟದ ಸ್ಥಳದಲ್ಲಿ ದೊರೆತ ಸ್ಯಾಂಪಲ್ ಅನ್ನ FSLಗೆ ಕೂಡ ರವಾನೆ ಮಾಡಲಾಗಿದೆ. ಒಂದು ಬಾಂಬ್ ಸ್ಫೋಟವಾಗಿದ್ರೆ ಮತ್ತೆರಡು ಬಾಂಬ್ ಇಲ್ಲಿ ಪತ್ತೆಯಾಗಿದ್ದಾವೆ. ಈ ಬಾಂಬ್ ಬ್ಲಾಸ್ಟ್ ಮಾಡೋದಕ್ಕೆ ಈತ 6 ತಿಂಗಳ ಹಿಂದೆ ಸ್ಕೆಚ್ ಹಾಕೊಂಡಿದ್ದ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈಗಾಗಲೇ ಅಂಕೋಲಾ ಪೊಲೀಸರಿಂದ ನಾಡ ಬಾಂಬ್ ಬಳಕೆಯ ಬಗ್ಗೆ ಈಗಾಗಲೇ ಗೊತ್ತಾಗ್ತಾ ಇರುವಂಥದ್ದು. ತುಮಕೂರಿನಲ್ಲಿ ಪಾಗಲ್ ಪ್ರೇಮಿಯಿಂದ ಬಾಂಬ್ ಬ್ಲಾಸ್ಟ್ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ಲಾಸ್ಟ್ 3 ಕೇಸ್ ಈತನ ಮೇಲೆ ಈಗಾಗಲೇ ತನಿಖೆ ಕೂಡ ತೀವ್ರಗೊಂಡಿರುವಂಥದ್ದು. 2 ಕುಟುಂಬಸ್ಥರನ್ನ ಕರೆಸಿ ವಿಚಾರಣೆಯನ್ನ ನಡೆಸಲು ಪೊಲೀಸರು ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಸ್ಫೋಟದ ಸ್ಥಳದಲ್ಲಿ ದೊರೆತ ಸ್ಯಾಂಪಲ್ ಅನ್ನ FSLಗೆ ಪೊಲೀಸರು ರವಾನೆ ಮಾಡಲಾಗಿದೆ. ಒಂದು ಬಾಂಬ್ ಸ್ಫೋಟವಾಗಿದ್ರೆ ಮತ್ತೆರಡು ಬಾಂಬ್ ಇಲ್ಲಿ ಪತ್ತೆಯಾಗಿದ್ದಾವೆ. 3 ಬಾಂಬ್ ಮತ್ತು ಚಾಕು ಇಟ್ಕೊಂಡು ಈ ನಾಗೇಂದ್ರ ಬಂದಿದ್ದ. ಇನ್ನು ಕಳೆದ 6 ತಿಂಗಳ ಹಿಂದೆ ನಾಡ ಬಾಂಬ್ ಪಡೆದಿರೋ ಬಗ್ಗೆ ಮಾಹಿತಿಯೂ ಕೂಡ ಈಗ ಲಭ್ಯವಾಗಿದೆ. ಮದುವೆ ಅಂತ ಆದ್ರೆ ಇವಳನ್ನೇ ಇಲ್ಲವಾದ್ರೆ ಮರ್ಡರ್ ಅಂತ ಫಿಕ್ಸ್ ಆಗಿದ್ದ ನಾಗೇಂದ್ರ ಸ್ನೇಹಿತರ ಬಳಿ ಲವರ್ ರಮ್ಯಾಳ ಬಗ್ಗೆ ನಾಗೇಂದ್ರ ಹೇಳ್ಕೊಂಡಿರ್ತಾನಂತೆ. ನಾಗೇಂದ್ರನ ಸ್ನೇಹಿತರು ರಮ್ಯಾಳ ರೂಮ್ಮೇಟ್ಗಳನ್ನ ಈಗಾಗಲೇ ಪೊಲೀಸರು ಕೂಡ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ 2 ಕುಟುಂಬಸ್ಥರನ್ನ ಕರೆಸಿ ವಿಚಾರಣೆಯನ್ನ ನಡೆಸಲು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ.